ಜೊತೆಗೆ ಎಲ್ಲ ಬೆಳಗ್ಗೆ 7 ಗಂಟೆ 7:30 ಆಗಿದೆ. ಎಲ್ಲ ಗಾಡಿಗಳೆಲ್ಲ ಹೋಗ್ತಾ ಇರೋದು. ಕಾರ್ ಬುಕ್ ಆಗಿತ್ತು, ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಆಯಿತು. ಸ್ಟ್ರೈಟ್ ನಡಿಯೋ, ನಮ್ಮನೆ ಹತ್ರ ಬರಲೇ ಮತ್ತೆ ಹೀಗಾಗಿ ಮೈಸೂರು ರೋಡ್ 9 ಡೇಳಿ ಹತ್ರ ಇದ್ದೀವಿ. ಎಲ್ಲ ಗಾಡಿಗೂ ಪೆಟ್ರೋಲ್ ಹಾಕ್ತಾಯಿತ್ತು, ಶಿಸ್ತಾಗಿ ಹೋಗ್ತಾ ಇದ್ದೀವಿ. ಮುಂದೆಗಡೆ ಹುಡುಗರೆಲ್ಲ ಹೊಂಟೋಗವ್ರೆ. ಮುಂದೆಗಡೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ನನ್ನ ಜೊತೆ ಗಾಡಿ ಓಡಿಸ್ತಾ ಇರೋದು ಗುಂಡ. ಬಿಟ್ಟು ಎಂದಕ್ಕಪ್ಪ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಕೈ ಮುರಿದೋಯ್ತು. ನಂದು ರಾಡ್ ಹಾಕಿದ್ರು, ಅದಕ್ಕೋಸ್ಕರ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ. ಬನ್ನಿ ಗಾಯ್ಸ್, ಈಗ ಬಿಡ್ತಿಗೆ ಬಂದು ಏನಾಗಿದೆ ಅಂದರೆ ಎಲ್ಲರೂ ಮಾದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾರೆ. ಪಾದಯಾತ್ರೆ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿ ಬೇಕಂದ್ರೆ. ಆಗಿಂದ ನೋಡ್ಕೊಂಬೋದು ಎಷ್ಟು ಜನ ನಡ್ಕೊಂಡು ಹೋಗ್ತವ್ರೆ ಅಂದರೆ ಒಬ್ಬಿಬ್ರಲ್ಲ ಬೇಜಾನ್ ಜನ ನಡ್ಕೊಂಡು ಬರ್ತಾವ್ರೆ. ಹಿಂಗೆ ಸೈಡ್ ಮಾದೇಶ್ವರ ಬೆಟ್ಟ ನಡ್ಕೊಂಡೆ. ಆಲ್ ದ ಬೆಸ್ಟ್ ಬ್ರೋ. ಎಲ್ಲರೂ ಅಲ್ಲೆಲ್ಲ ಅವರು ಎಲ್ಲರೂ ಏನು ಫುಲ್ಲು ಇದು ಒಂದು ಊರೇನೆ ಹೋಗ್ತಾರದಾ? ಆಲ್ ದ ಬೆಸ್ಟ್ ಬ್ರೋ. ಮಾದೇಶ್ವರ ಬೆಟ್ಟಿಗೆ ನಡ್ಕೊಂಡು ಹೋಗ್ತವ್ರೆ. ಅಪ್ಪ ನಾವು 1 ಕಿಲೋಮೀಟರ್ ನಡ್ಕೊಂಡೇ ಸಾಕಾಗಿ ಹೋಗ್ತೀವಿ. ಇವರು ಹಿಡ್ದಿಯಿಂದ ಮಾದೇಶ್ವರ ಬೆಟ್ಟ ಅರೌಂಡು 200-250 ಕಿಲೋಮೀಟರ್ ಇರ್ಬೋದೇನೋ ನಡ್ಕೊಂಡೋಗ್ತಾರೆ. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಹೋಯ್ತವ್ರೆ. ಅದೇ ಹುಡುಗಿನೋ ಇವನು ಗುರುಕಿರಣ್ ಅಲಿಯಾಸ್ ಗುಂಡ. ನಡಿ ಅವನ ಪಕ್ಕ ಗುರುಕಿರಣ್ಗೆ ಸುದರ್ಶನ್ ಹೃದಯ ಅವ್ರಿಗೆ ಬಂದೋಸ್ತೀನಿ. ಹಿಂದೆ ಬರ್ತಾರನು ಅಜಯ್ ಅವ್ರ ಫ್ರೆಂಡು.
ನೋಡ್ಬೋದು ನೀವು ಕೋತಿಗಳು ಅದು ಎಷ್ಟೇ ಇದೆ ಅಂತ ಇಲ್ಲಿ. ಬಾ ಎಷ್ಟು ಜನ ಇದ್ರು ಹೇಳು. ನೋಡ್ರಲ್ಲ ಗಾಯ್ಸ್, ಅದೇ ಇಷ್ಟು ಕೋತಿಗಳಿದ್ದು ಅಂತ. ಸ್ವಲ್ಪ ಸ್ಪಿಡ್ ಆಯಿತು ಅಂದರೆ ಹೋದ ಗೈಸ್, ನನ್ನ ಪ್ರಕಾರ ಬಂದು ಅನ್ಸುತ್ತೆ. ಬಂದಿದ್ದೀವಿ, ಕೆಳಗಡೆ ಕೆರೆ ಕಾಣಿಸ್ತಿದೆ. ಅವರೆಲ್ಲ ಏನೇನು ಮಕ್ಕಳಲ್ಲ ಅವರು. ಕೆಳಗಡೆ ಹೋಗ್ತಿದ್ದೀವಿ ಒಡೀಪು. ಒಂದು ಬೆಟ್ಟ ಹತ್ತಿ ಇಳಿತಾ ಇರೋದು. ಹಾಂ, ನಾವು ಬೆಟ್ಟದಿಂದ ಕೆಳಗಡೆ ಇಳಿತಾ ಇರೋದು ಈಗ. ಬೆಟ್ಟ ಹತ್ತಿರಲ್ಲಿ ಹಾಂ, ಅದೇ ನಮ್ಮ ಬೆಟ್ಟ ಹತ್ತಿದ ಫೀಲ್ ಸಿಕ್ಕಿಲ್ಲ. ಬೆಟ್ಟ ಹತ್ತಿದ ಫೀಲ್ ಸಿಕ್ಕಿಲ್ಲ, ಇಳಿತಾ ಇರೋದು ಫೀಲ್ ಸಿಗತ್ತೆ ನೋಡಿ ಈಗ. ಆಮೇಲೆ ಆ ಕಡೆಯಿಂದ ಬರ್ತಿದ್ದಾಗ ಬೆಟ್ಟ ಹತ್ತೋ ಫೀಲು. ಆಮೇಲೆ ಇಳಿಯೋ ಫೀಲ್ ಬರಲ್ಲ, ಅಲ್ಲಿ ನಾರ್ಮಲ್ ರೋಡ್. ನಾರ್ಮಲ್ ರೋಡು ಗೊತ್ತೇ ಆಗಲ್ಲ ಬಿಡು ಅಲ್ಲಿಂದ. ಇದಕ್ಕಿಂತ ಮುಂಚೆ ಬಂದಿದ್ಯಾ? ಒಂದೋ ಎರಡೋ ವರ್ಷ ಮುಂಚೆ ಬಂದಿದ್ದು. ನೋಡಿ ಸ್ನೇಹಿತರೆ, ಇಷ್ಟೊತ್ತಿಗೆ ಎಂಟ್ರಿ ಕೊಟ್ಟು ಸ್ವಾದ ಅಂತ ಆರ್ಬೋದೆ ಬೋರ್ಡಲ್ಲಿ. ಬಿಸ್ಕಿಸ್ ಆಯಿತು, ಊಟ ಗಿಟ್ಟ ಏನಾರ ಬೈಕಲ್ಲಿ ತಂದರು ಅಂದರೆ ಕಿತ್ಕೊಂಡೋಗೋ ಸಾಧ್ಯತೆಗಳು ಬೇಜಾನಿದೆ. ಏನಿದ್ರು ಇಲ್ಲೆಲ್ಲ ಬಂದರೆ ಯಾಕಂದ್ರೆ ಕಾರ್ ಬೆಸ್ಟು. ಇಲ್ಲೆಲ್ಲ ನೋಡಿ not enter the river. ಇಲ್ಲಿಂದಾನೆ ಹೇಳ್ತಾರೆ ಇನ್ನೂ ಇಲ್ಲ ಕಣ ನಡೆಯೋ ನಮ್ಗೆ ಇನ್ನೂ ಮುಂದೆ ಬಾಕಿಗಳಿಂದ ನೋಡಿ ಎಷ್ಟು ಚೆನ್ನಾಗಿದೆ. ಏನು ಗೋತಿಯಲ್ಲ ನಡೆಯೋ ಹೊಂಟಿದೋಗ್ಯಾ. ಮಹಾರಾಷ್ಟ್ರ ಆಫೀಸಲ್ಲಿ ಹೋಯ್ತು ನಿಮಗೆ, ಮಹಾರಾಷ್ಟ್ರ ಆಫೀಸಲ್ಲಿ ಹೋಯ್ತು ನಡೆಯಲಿ ನಡಿ ನಾವು ಹೋಗೋಣ. ಈಗ ಅಲ್ಲೇ ಹೋಯ್ತು ನಮ್ಮ ಗೆಳೆಯರು. ಕಾಣಿಸ್ತಿದೆ ಅನಿಸುತ್ತೆ. ನಾನು ಕಸಾರ ಅಡುಗೆ ಮಾಡ್ತೀನಿ, ಮನೆ ತಿನ್ಕೊಂಡು
ಎಷ್ಟು ಹತ್ರ ಇತ್ತು ಜಿಂಕೆ. ಅವಕ್ಕೆಲ್ಲ ಹೇಗೆ ಗೊತ್ತಾ ಮತ್ತೆ ಏನು ಮಾಡಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಅವು ಊಟ ಇಲ್ವಲ್ಲ, ಎಲ್ಲಿ ಎಲ್ಲ ಇದಾಗ್ಬಿಡೈತಲ್ಲ, ಬತ್ತೋಗ್ಬಿಡೈತಲ್ಲ. ಇಲ್ಲೂ ಐತೆ ನೋಡಿ, ಇಲ್ಲೊಂದು. ರಾಮನ್ ಮಂದಿರ ಇದು ಕ್ಲೋಸ್ ಆಗಿದೆ, ಇನ್ನು ಅಲ್ಲೇ ಐತೆ ನಡೆಯೋದಾಗ. ನೈಸ್ ಮುತ್ತತ್ತಿಗೆ ಬಂದು ಬಿಸಿಲ ಸುಸ್ತಾಗ್ಬಿಟ್ಟೈತೆ ನೋಡಿ. ನನ್ನ ಮಕ್ಳು ನೋಡಿ ಹೆಂಗೋಯ್ತವ್ರೆ, ಮಾನ ಮರ್ಯಾದೆ ಇಲ್ದಿರ ನನ್ನ ಮಕ್ಳವ್ರು. ಅಯ್ಯೋ ದಸರಾ ನೋಡು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ ಗೆಳೆತನ. ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ. ಹುಬ್ಬಳ್ಳಿ ರೊಟ್ಟಿ ಕಾಳು ಇಂದೋನೆ ಗಟ್ಟಿಯಾಳು. ಮಂಡ್ಯದ ಮುದ್ದೆ ಬಾಡು ಉಂಡು ನೀನಿದ್ದೆ ಮಾಡು. ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು. ಕುಂದಾಪುರ ಕಾಣೆ ಮೀನು ಇನ್ನೆಲ್ಲೂ ಕಾಣೆ ನೀನು. ಹಂಚಿ ಉಂಡರೆ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿದು ಜನುಮವೇ. ಈ ಜಗವಿದೆ ಓಹೋ ಈ ಜನುಮವೇ ದೊರಕಿದೆ ರುಚಿ ಸವಿಯಲು.
ಸ್ಟ್ರೈಟ್ ಬೆಂಗಳೂರಿಗೆ ಹೋಗ್ತಾ ಇದೀವಿ, ನೋಡ್ಬೋದು ನೀವು. ಸಾರಿ ಅಲ್ಲಿ ಬರ್ತಾ ಇದ್ದಾಗ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ, ಚಾರ್ಜ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಈಗ ಮಾಡ್ತಾ ಇದ್ದೀವಿ ವಿಡಿಯೋ. ಥ್ಯಾಂಕ್ ಯು, ಸೈನ್ ಆಫ್, ಬಾಯ್. ಲಾಸ್ಟ್ ಮಾತು, ಚಾನಲ್ನ ಇದುವರೆಗೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಪ್ಪ. ಇದುವರೆಗೂ ಯಾವ ವಿಡಿಯೋದಲ್ಲಿ ನಾನು ಹೇಳಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹೇಳ್ತಿರೋದು. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು, ಸೈನಿಂಗ್ ಆಫ್, ಬಾಯ್ ಬಾಯ್.